ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ವಾಯ್ಸು ಕಿರಿಕಿರಿ ಅಂತ ಅನ್ನಿಸ್ಬೋದು ನಿಮಗೆ. ಸ್ವಲ್ಪ ಕೋಲ್ಡ್ ಆಗಿತ್ತು. ನಾನು ವಿಡಿಯೋನ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ವಾಯ್ಸ್ ಓವರ್ ಕೊಡೋಣ ಅಂತೇಳಿ ಕೋಲ್ಡ್ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಅದು ಕಡಿಮೆ ಆಗೋ ಥರ ಅನ್ನಿಸ್ಲೇ ಇಲ್ಲ. ಸೊ ಇನ್ನು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೆ. ಇದು ಆ್ಯಕ್ಚುಲಿ ತುಂಬ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇತ್ತಲ್ಲ ವೀಡಿಯೋನ ಆ್ಯಡ್ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ದೆ. ಅಂದರೆ ಅಕ್ಷತಾ, ಅಮೃತ ಇಬ್ಬರೂ ನನ್ನ ಜೊತೆಗಿರೋಕ್ಕೆ ಅಂತ ಬಂದಿದ್ದರು. ಸೊ ನಾನು ಊರಿಗೆ ಹೋಗೋ ಆಗಿರಲಿಲ್ಲ. ಸೊ ಜರ್ನಿ ಮಾಡಬೇಡಿ ಅಂತ ಹೇಳಿದರು ಡಾಕ್ಟ್ರು. ಸೊ ಹಾಗಾಗಿ ಅವರೇ ಇಲ್ಲಿಗೆ ಬಂದಿದ್ದರು. ಆವಾಗ ಒಂದು ಮಾಲ್ಗೆ ಹೋಗಿದ್ವಿ. ಆವಾಗ ತೆಗ್ದಿರೋವಂಥ ಕ್ಲಿಪ್ಪಿಂಗ್ಸ್ ಇದು. ಜಾಸ್ತಿ ವೀಡಿಯೋನ ಮಾಡ್ಕೊಳೋಕ್ಕಾಗಲಿಲ್ಲ. ಏಕೆ ಅಂತಂದರೆ ನಾನು ಮಾಡ್ಕೊಳ್ಳೋ ಪರಿಸ್ಥಿತಿಲೂ ಇರಲಿಲ್ಲ. ಬಟ್ ಅವ್ರು ಕರ್ಕೊಂಬಂದರೆ ಎಲ್ಲೂ ಬಂದಿದ್ರಲ್ವ, ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಅಂದರೆ ಒಂಥರ ಅವ್ರಿಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಸುಮ್ಮನೆ ಹಂಗೆ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಕೆಲವೊಂದು, ಅದನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ಅದ್ರ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಸ್ಕ್ಯಾನಿಂಗ್ ಇತ್ತು ನಂದು. ಅಂದರೆ 6 ಮಂತ್ ಸ್ಕ್ಯಾನಿಂಗ್ ಇತ್ತು. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಬರೋಣ ಅಂತ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೋಗಿದ್ವಿ. ಯಾಕೆಂದರೆ ನಾವು ಎಬಿಸುಗೆ ನಮ್ಮ ಡಾಕ್ಟ್ರು ಸ್ಕ್ಯಾನಿಂಗ್ ಅಂತ ಬರೆದಿದ್ರು. ಸೊ ನಿಮಗೆ ಗೊತ್ತಲ್ವ ಅಲ್ಲಿ ಎಷ್ಟೊಂದು ರಶ್ ಇರುತ್ತೆ ಅಂತ. ಸೊ ಅಂದರೆ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಬೆಳಗ್ಗೆ ಹೋಗ್ಬಿಟ್ರೆ ನಮಗೆ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಬೇಗ ಹೋಗಿ ಬರ್ಬೋದು ಅನ್ನೋದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. 6 ಮಂತ್ ಸ್ಕ್ಯಾನ್, ನಾರ್ಮಲಿ ಸ್ಕ್ಯಾನ್ ಇತ್ತು. ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಅನ್ನಿಸ್ತಿತ್ತು, ಏನು ಬರುತ್ತೋ ಏನೋ ಅಂತ. ಪ್ರತಿ ಸರಿ ಸ್ಕ್ಯಾನಿಂಗಲ್ಲೂ ನಾನು ಅದೇ ಥರ ಭಯ ಪಡ್ಕೊಂಡೇ ಹೋಗ್ತಿದ್ದೆ. ಬಟ್ ಅಂಥದ್ದು ಏನು ಆಗ್ತಿರಲಿಲ್ಲ, ಎಲ್ಲ ನಾರ್ಮಲ್ ಇರ್ತಿತ್ತು. ಹಾಗೆ ನಾನು ಬೆಳಗ್ಗೆ ಬೇಗ ಹೊರಟಿದ್ರಿಂದ ಟಿಫನ್ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಟಿಫನ್ ಮಾಡ್ಕೊಂಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ನಮಗೆ ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ಅನೋಮಲಿ ಸ್ಕ್ಯಾನಲ್ಲಿ ಹಸ್ಬೆಂಡ್ನು ಒಳಗಡೆ ಕರೀತಾರೆ. ಅಂದರೆ ಬೇಬಿನ ಮೂಮೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಅಂತೇಳ್ಬಿಟ್ಟು ಕರೀತಾರೆ. ಫಸ್ಟು ಸ್ಟಾರ್ಟ್ ಮಾಡಿದಾಗಿಂದ ಎಂಡಿಂಗ್ವರೆಗೂ ಅವ್ರನ್ನ ಜೊತೆಲೇ ಇಟ್ಕೊಂಡಿರ್ತಾರೆ. ಸೊ ಅದು ಪ್ರೀಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಅರ್ಲಿ ಸ್ಕ್ಯಾನಿಂಗ್ ಆಗಿರ್ಬೋದು, ಮತ್ತು 3 ಮಂತ್ ಸ್ಕ್ಯಾನಿಂಗಲ್ಲಿ NT ಸ್ಕ್ಯಾನ್ ಮಾಡ್ತಾರಲ್ವ, ಅದರಲ್ಲೆಲ್ಲ ನಮಗೆ ಬೇಬಿನ ತೋರಿಸಿರ್ತಾರೆ. ಬಟ್ ಹಸ್ಬೆಂಡಿಗೆ ತೋರಿಸೋದು ಅನಮಲಿ ಸ್ಕ್ಯಾನಲ್ಲಿ ನೋಡಿದಾಗ ಅವರು ಫುಲ್ ಖುಷಿಯಾಗಿಬಿಟ್ಟಿದ್ರು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅದು ಎಕ್ಸ್ಪೀರಿಯೆನ್ಸ್ ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ನಾನು. ಮತ್ತು ಅಲ್ಲಿಂದ ಸ್ಕ್ಯಾನ್ ಮುಗಿಸ್ಕೊಂಬಿಟ್ಟು ಎಲ್ಲ ಡಾಕ್ಟ್ರಿಗೆಲ್ಲ ಚೆಕಪ್ ಸ್ಕ್ಯಾನಿಂಗ್ ತೋರಿಸ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಹಂಗೆ ಸ್ವಲ್ಪ ಶೂಸ್ ತೊಗೋಬೇಕಾಗಿತ್ತು ಹಾಲ್ಸವರು. ಸೊ ತೊಗೊಂಬಿಟ್ಟು ಬಂದ್ವಿ. ಹಂಗೆ ಹೆಂಗೂ ಮಧ್ಯಾಹ್ನ ಆಗಿದ್ದರಿಂದ ಹೊರಗಡೆ ಮನೆಗೆ ಬಂದುಬಿಟ್ಟು ಊಟಕ್ಕೆ ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಚೆನ್ನಾಗಿ ನಾನ್ ವೆಜ್ ತಿನ್ಕೊಂಡು ಬಂದ್ವಿ. ಯಾಕೆಂದರೆ ನನಗೂ ತುಂಬ ದಿನ ಆಗಿತ್ತು ತಿಂದು, ಏನು ತಿನ್ನೋಕ್ಕಾಗಿರಲಿಲ್ಲ. ಸೊ 6 ಮಂತ್ ಇತ್ತಲ್ವ, ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಹೆಂಗೋ 6 ಮಂತ್ ಆಗಿತ್ತಲ್ಲ ಅಂತೇಳ್ಬಿಟ್ಟು ನಾನ್ ವೆಜ್ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ನಂದು ಪ್ರೆಗ್ನೆನ್ಸಿ ಪಿಲ್ಲೋನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ, ನಾನು ಅದನ್ನು ತರಿಸ್ಕೊಂಡು ಯೂಸ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಎಷ್ಟು ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು. ಕೆಲವರು ಅಂತಾರೆ, ಅಯ್ಯೋ ಈ ಪ್ರೆಗ್ನೆನ್ಸಿ ಪಿಲ್ಲೋ ಎಲ್ಲ ತೊಗೋಬೇಕಾ, ಸುಮ್ಮನೆ ಶೋಕಿ ಹೊಡಿತಾರೆ ಹಂಗೆ ಹಿಂಗೆ ಅಂತ. ಬಟ್ ನಿಜವಾಗ್ಲೂ ಆ ಥರ ಏನಿರಲ್ಲ. ಶೋಕಿ ಮಾಡೋಕ್ಕೆ ಪ್ರೆಗ್ನೆನ್ಸಿ ಪಿಲ್ಲೋನೇ ತರಿಸ್ಕೋಬೇಕು ಅಂತ ಏನಿಲ್ಲ. ನಾನು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ. ಸ್ವಲ್ಪ ಮಾತಾಡ್ತಾ ಉಸಿರು ಕಟ್ದಂಗೆ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪ್ರೆಗ್ನೆನ್ಸಿ ಪಿಲ್ಲೋ ಬಗ್ಗೆ ಹೇಳಬೇಕಂತಂದರೆ ತುಂಬಾ ಯೂಸ್ ಇದೆ. ಯಾರಾದರೂ ಪ್ರೆಗ್ನೆಂಟ್ ಇರೋರಿಗೆ ಮಲ್ಕೊಳ್ಳೋಕೆ ಕಷ್ಟ ಆಗ್ತಿದೆ, ಅದು ಇದು ಪ್ರಾಬ್ಲಮ್ ಅಂತ ಅಂದರೆ ನಿಜವಾಗ್ಲೂ ಪ್ರೆಗ್ನೆನ್ಸಿ ಪಿಲ್ಲೋನ ತರಿಸ್ಕೊಳ್ಳಿ. ಏಕೆಂದರೆ ಹೊಟ್ಟೆ ಸ್ವಲ್ಪ ಜಾಸ್ತಿ ಇರೋರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ ಮಲ್ಕೊಳ್ಳೋಕ್ಕೆ. ಅಂಥವ್ರಿಗೆಲ್ಲ ಪ್ರೆಗ್ನೆನ್ಸಿ ಪಿಲ್ಲೋ ತುಂಬಾ ಅಂದರೆ ತುಂಬಾ ಯೂಸ್ ಆಗುತ್ತೆ. ನನಗಂತೂ ತುಂಬಾ ಯೂಸ್ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ನಾನು ಇವತ್ತಿನ ವೀಡಿಯೋ ಇದಾಗಿತ್ತು. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಗಳು ಬರುತ್ತೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಜೊತೆ ನಾಳೆ ತನಕ ಟೇಕ್ ಕೇರ್, ಬೈ.